ನಿನ್ನೆ ಈ ಕಗ್ಗಲಿ ಮರದ ಬಗ್ಗೆ ಮಾಡಿದ ವಿಡಿಯೋವನ್ನು ಸಾವಿರಾರು ಜನ ವೀಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಅನೇಕರು ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವರು ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಅದರಲ್ಲೊಬ್ಬರು ಈ ಕಗ್ಲಿಪುರಕ್ಕೂ ಈ ಕಗ್ಲಿ ಮರಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತೇಳಿ ಕೇಳಿದ್ದಾರೆ. ಖಂಡಿತ ಸಂಬಂಧ ಇದೆ. ಈ ಕಗ್ಗಲಿ ಮರಗಳಿಂದಲೇ ಆ ಊರಿಗೆ ಕಗ್ಲಿಪುರ ಅನ್ನುವ ಹೆಸರು ಬಂದಿತ್ತು. ಬಹುಶಃ ಅಲ್ಲೆಲ್ಲೋ ಪಕ್ಕದಲ್ಲಿ ಗುಡ್ಡಗಾಡಿರಬೇಕು, ಅಥವಾ ಈ ದೇವ್ರ ಗುಡ್ಡ ಅಂತ ಕರೀತಾರೆ, ಅಲ್ಲಿ ಈ ಕಗ್ಗಲಿ ಮರಗಳು ಹೆಚ್ಚಾಗಿದ್ದರಿಂದ ಅಲ್ಲೇ ಪಕ್ಕದಲ್ಲಿ ಊರು ಉದ್ಭವವಾಗಿದ್ದರಿಂದ ಆ ಊರಿಗೆ ಕಗ್ಲಿಪುರ ಅನ್ನುವ ಹೆಸರು ಬಂದಿದೆ. ಮತ್ತು ಈ ಕಗ್ಗಲಿ ಮರವನ್ನು ಸಂಸ್ಕೃತದಲ್ಲಿ ಕದಿರ ವೃಕ್ಷ ಅಂತೇಳಿ ಕರೀತಾರೆ. ಈ ಕದಿರೆ ಅನ್ನುವ ಊರಿನ ಹೆಸರುಗಳು ಕೂಡ ಇದೆ. ಕದಿರೆ ನರಸಿಂಹಸ್ವಾಮಿ ಅಂತ ಕೇಳಿರಬೇಕು, ಭಾಳ ಒಳ್ಳೆಯ ಒಂದು ಧಾರ್ಮಿಕ ಸ್ಥಳ. ಆ ಕದಿರೆ ಅನ್ನುವ ಊರಿನ ಹೆಸರು ಕೂಡ ಈ ಕದಿರ ಮರದಿಂದಲೇ ಬಂದಿರುವಂಥದ್ದಾಗಿದೆ. ಅದೇ ರೀತಿ ಈ ಕದಿರೇನಹಳ್ಳಿ ಅನ್ನುವುದು ಬೆಂಗಳೂರಿನೊಳಗೇ ಒಂದು ಹಳ್ಳಿಯ ಹೆಸರಿದೆ. ಮತ್ತು ನಮ್ಮ ಸಿರಾ ತಾಲೂಕಿನಲ್ಲೇ ಕದಿರೇಹಳ್ಳಿ ಇದೆ, ಕದಿರೇಹಳ್ಳಿ ಆಂಧ್ರದಲ್ಲಿದೆ. ಹೀಗೆ ಅನೇಕ ಊರುಗಳ ಹೆಸರು ಕದಿರ ಅನ್ನುವ ಹೆಸರಿನಲ್ಲಿ ಇದ್ದಾವೆ. ಜೊತೆಗೆ ಈ ಕದಿರಮ್ಮ ಅನ್ನುವ ಹೆಸರನ್ನು ಇಡ್ತಾರೆ. ಕದಿರ ಅಂದರೆ ಏನಪ್ಪ ಅಂದರೆ ತುಂಬ ಬಲಿಷ್ಠವಾಗಿರುವನು ಅಂತ ಅರ್ಥ. ಈ ನಮ್ಮೂರಿನಲ್ಲೇ ಕದಿರ ಮತ್ತು ಕದಿರಮ್ಮ ಎಂಬರಿಬ್ಬರು ಕೂಡ ಇದ್ದರು. ಈ ಕದಿರ ಅನ್ನುವ ಹೆಸರನ್ನು ಇಡುವಂಥವ್ರು ಬಹುಶಃ ಹೆಚ್ಚಿನದಾಗಿ ತಳ ಸಮುದಾಯದವರೇ ಆಗಿರ್ತಾರೆ. ಈ ನಮ್ಮ ನಾಗರಿಕತೆಯಲ್ಲಿ ಹುಟ್ಟುವ ಊರುಗಳಿಗೆ ತನ್ನ ಹೆಸರನ್ನೇ ಕೊಟ್ಟಂತಹ ಈ ಕಗ್ಲಿ ಮರ ಅಥವಾ ಕದಿರ ಮರ ಇವತ್ತು ತುಂಬ ಅಪರೂಪವಾಗ್ತಾ ಇದೆ. ಈ ಮರವನ್ನು ನೋಡಿರೋರು ಇರಲಿ, ಅದರ ಹೆಸರನ್ನು ಕೇಳದೇ ಇರೋರು ಅನೇಕ ಜನ ಇದ್ದಾರೆ. ಆದರೆ ಇದು ಊರುಗಳಿಗೆ ಒಂದು ಹೆಸರನ್ನು ಕೊಡ್ತಾ ಇತ್ತು, ಮತ್ತು ವ್ಯಕ್ತಿಗಳಿಗೆ ಈ ಮರದ ಹೆಸರನ್ನು ಇಡ್ತಾ ಇದ್ರು. ಅಂದರೆ ಈ ಕಗ್ಲಿ ಮರ ಅನ್ನೋವು ಅದೆಷ್ಟು ವ್ಯಾಪಕವಾಗಿದ್ವು, ಅದರ ಮಹತ್ವ ಯಾವ ಮಟ್ಟಕ್ಕೆ ಹೆಚ್ಚಿನದಾಗಿತ್ತು, ಮತ್ತು ಅದರ ಶ್ರೇಷ್ಠತೆ ಎಷ್ಟು ಗಟ್ಟಿಯಾದದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಬಹಳ ಮಹತ್ವದ್ದಾಗಿರುವಂತಹ ಈ ಕಗ್ಲಿ ಮರ ಅಥವಾ ಕದಿರ ಮರ ಈ ನಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯಕೀಯದಲ್ಲಿ ಮತ್ತು ಈ ವೈದಿಕ ಆಚರಣೆಗಳಲ್ಲಿ, ವೈದಿಕ ಪರಂಪರೆಯಲ್ಲಿ ಈ ಕಗ್ಲಿ ಮರ ತುಂಬ ಪ್ರಾಮುಖ್ಯತೆಯುಳ್ಳಂತಹ ಮರ ಆಗಿದೆ. ಅಲ್ಲದೆ ಈ ಕಗ್ಲಿ ಮರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವನ್ನು ಪ್ರತಿನಿಧಿಸ್ತದೆ. ಮತ್ತು ಈ ನಕ್ಷತ್ರಗಳ ಪೈಕಿ ಮೃಗಶಿರ ನಕ್ಷತ್ರವನ್ನು ಇದು ಪ್ರತಿನಿಧಿಸ್ತದೆ. ಹೀಗಾಗಿ ಈ ಸಂಬಂಧಿತ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ಈ ಕಗ್ಲಿ ಮರ ಅತ್ಯಂತ ಪವಿತ್ರವಾದಂಥ ಮರವಾಗಿದೆ. ಅಲ್ಲದೆ ಯಾರಿಗಾದರೂ ಈ ಮಂಗಳದ ಗ್ರಹದ ದೋಷ ನಿವಾರಣೆ ಆಗಬೇಕು ಅಂದರೆ ಅಂಥವರು ಈ ಕಗ್ಲಿ ಮರವನ್ನು ನೆಡಬೇಕು, ಮತ್ತು ಈ ಕಗ್ಲಿ ಮರವನ್ನು ಪೂಜಿಸಬೇಕು ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಈ ಕಗ್ಲಿ ಮರದ ಮಹತ್ವ ಮತ್ತಷ್ಟು ನಿಮಗೆ ಅರ್ಥವಾಗಬೇಕು ಅಂದರೆ ಈ ನಮ್ಮ ಕೇರಳದಲ್ಲಿ ಭಾಳ ಒಂದು ಒಳ್ಳೆಯ ಆಚರಣೆ ಇದೆ. ಅದು ಏನಪ್ಪ ಅಂದರೆ ಅದು ಜನಪದ ಆಚರಣೆ ಅಥವಾ ಜನಗಳು ರೂಢಿ ಮಾಡ್ಕೊಂಡಿರೋಂಥದ್ದಾಗಿದೆ. ಅದು ಏನಪ್ಪ ಅಂದರೆ ನಮಗೇನಾದರೂ ಬಾಯಾರಿಕೆ ಆಗಿ ಈಗ ಯಾವುದಾದ್ರು ಮನೆಗೆ ಹೋಗಿ ನೀರನ್ನು ಕೇಳಿದರೆ ಅವರು ಬರೀ ಖಾಲಿ ನೀರನ್ನು ಕೊಡಲ್ಲ. ಅದ್ರ ಬದಲಾಗಿ ಈ ಕದಿರ ಮರದಲ್ಲಿ ಇರ್ತದಲ್ಲ ಕಾಚು, ಮೊನ್ನೆ ಕಾಚು ವಿಡಿಯೋವನ್ನು ಮಾಡಿದ್ದೀನಿ ಕಾಚು ಮಾಡೋದ್ರ ಬಗ್ಗೆ. ಆ ಕಾಚಿನ ಒಂದು ತುಣುಕನ್ನು ಹಾಕಿ ಕಾಯಿಸಿ ಕುದಿಸಿದ ಕರಿಂಗಾಲಿ ಅನ್ನುವ ನೀರನ್ನು ಕೊಡ್ತಾರೆ. ಯಾಕಪ್ಪ ಆ ರೀತಿ ಅಲ್ಲಿ ಸಂಪ್ರದಾಯ ಇದೆ ಅಂದರೆ ಕುಡಿಯುವ ನೀರೇ ಔಷಧಿಯಾಗಿರಬೇಕು ಅನ್ನುವ ಕಾರಣದಿಂದ. ಅಂದರೆ ಅಂತಹ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಕಾರಣದಿಂದ ಅಲ್ಲಿಯ ಗ್ರಾಮೀಣ ಜನರ ಮತ್ತು ಕೇರಳದ ಜನರ ಒಂದು ಜನಪದ ರೂಢಿ ನಂಬಿಕೆ ಆಗಿ ಅದು ಬೆಳೆದು ಬಂದಿದೆ. ಇಂಥ ಒಂದು ಜನಪದ ನಂಬಿಕೆಯ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಕಗ್ಲಿ ಮರದ ಒಂದು ತುಂಡಾದರೂ ಇರಬೇಕಂತೆ. ಹೀಗಾಗಿ ಇಂದಿನ ಜನರು ಈ ಕಗ್ಲಿ ಮರದ ಇಂದ ತಯಾರಿಸಿದಂಥ ಒನಕೆಯನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಿದ್ರು. ಈ ಕಗ್ಲಿ ಮರದ ಒನಕೆ ಅಥವಾ ಕಗ್ಲಿಯ ತುಂಡು ಮನೆಯಲ್ಲಿರೋದ್ರಿಂದ ಅದು ಮನೆಯಲ್ಲಿ ಆವರಿಸಬಹುದಾದ ದುಷ್ಟಶಕ್ತಿಗಳನ್ನು ನಿವಾರಿಸ್ತದಂತೆ, ಮತ್ತು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಿಸ್ತದಂತೆ. ಹೀಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಿಂದೆ ಇದು ಒನಕೆ ರೂಪದಲ್ಲಿ ಇತ್ತು. ಆದರೆ ಇವತ್ತು ಈ ಕಗ್ಲಿ ಮರ ನಮ್ಮೆಲ್ಲರ ವಿಸ್ಮೃತಿಗೆ ಸರಿತಾ ಇದೆ. ಈ ಕಗ್ಲಿ ಮರದ ಬಗ್ಗೆ ಹೇಳಬೇಕು ಅನ್ನೋ ಇನ್ನಷ್ಟು ವಿಷಯಗಳಿದ್ದಾವೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.